ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಮೇಡಮ್ ಸ್ವಲ್ಪ ಗುಂಗುಟ್ ತೆಗೀರಿ, ಫೋಟೋಸ್ ತೆಗಿತೀನಿ. ಇವನ್ ಮತ್ತೆ ಯಾಕಪ್ಪ ಬಂದ? ಆಗ್ಲೇ ಹೆಂಗೋ ತಪ್ಪಿಸ್ಕೊಂಡಿದ್ದೆ, ಆದ್ರೆ ಈಗ ಹೆಂಗ್ ತಪ್ಪಿಸ್ಕೊಳ್ಳಿ? ಗೂಂಗಟ್ಟು ತೆಗಿಬಹುದಾ? ಈ ಶಾಸ್ತ್ರ ಮುರಿದಂಗ ಹಾಕಿಲ್ವಾ? ಫೋಟೋಗೆ ತಾನೆ, ಒಂದ್ಸಲಿ ಘೂಂಗಟ್ ತೆಗೆದ್ರೆ ಏನೂ ಆಗಲ್ಲ. ಪದ್ಮಿನಿ, ಘೂಂಗಟ್ ತೆಗೆದು ಮುಖ ತೋರ್ಸಮ್ಮ. ಏ ಪರವಾಗಿಲ್ವಂತೆ, ತೆಗಿಯವ. ಪದ್ಮಿನಿ ಏನಾಯ್ತು? ನಾಚ್ಕೋತಿದ್ಯಾ? ಓ, ನಾನು ನಿನ್ನ ಮುಖ ನೋಡ್ಬಿಡ್ತೀನಿ ಅಂತನಾ? ಬೇಕಾದ್ರೆ ನಾನು ಕಣ್ಮುಚ್ಕೋತೀನಿ. ಮಂಟಪಕ್ಕೆ ಹೋಗೋವರೆಗೂ ನಿನ್ನ ಮುಖ ನೋಡಲ್ಲ. ಆಗಲೇ ರೂಮ್ ಹತ್ರ ನೋಡಿದ್ನಲ್ಲ, ಅದನ್ನೂ ಮರ್ತುಬಿಡ್ತೀನಿ. ನಿನ್ನ ಗುಂಗಟ್ಟು ತೆಗೆದು ಫೋಟೋ ತೆಗೆಸ್ಕೊ. ಯಾಕೆ ಪದ್ಮಿನಿ? ಓ, ಘೂಂಗಟ್ ತೆಗಿಯಕ್ಕೆ ಹೆಲ್ಪ್ ಮಾಡಬೇಕಾ? ಒಂದು ನಿಮಿಷ. ಮಾಲ್ತಿ, ಹಾರ ಬದಲಾಯಿಸ್ಕೊಳ್ಳೋಕ್ಕೂ ಮುಂಚೆ ವಧು ಮುಖ ಯಾರಿಗೂ ತೋರಿಸ್ಬಾರ್ದು ಅನ್ನೋದು ನಿನಗೂ ಗೊತ್ತಿದೆ ತಾನೆ? ಕ್ಷಮಿಸಿ ಅಮ್ಮಾಜಿ, ಅದು ಫೋಟೋಗೆ ಅಂತ. ಫೋಟೋನ ಆಮೇಲೆ ತಗೋಬೋದು, ಫೋಟೋಗೋಸ್ಕರ ನಮ್ಮ ಸಂಪ್ರದಾಯನ ಮೀರೋದಕ್ಕಾಗತ್ತಾ? ಇನ್ನು ಸ್ವಲ್ಪ ಹೊತ್ತಲ್ಲಿ ಹಾರ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಆಗತ್ತೆ. ಆಮೇಲೆ ನಾನೇ ಹೋಗಿ ಗುಂಗುಟ್ ತೆಗಿತೀನಿ. ಈಗ ತೆಗಿಯೋದು ಬೇಡ. ಅಕ್ಕ, ನೀನ್ ಎಲ್ಲೇ ಇದ್ರು ಹಾರ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಆಗಕ್ಕೂ ಮುಂಚೆನೆ ಬಂದ್ಬಿಡೆ. ನನ್ಗಿನ್ನು ಹೆಚ್ಚು ಸಮಯ ಇಲ್ಲ, ಆದಷ್ಟು ಬೇಗ ಹೋಗ್ಬೇಕು. ಅವನ್ ಬೇರೆ ನನ್ನ ನೋಡ್ಬಿಟ್ಟ. ಇವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಪದ್ಮಿನಿ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳೋದು? ಅಣ್ಣ, ಇನ್ನೊಂದು ಸ್ವಲ್ಪ ಬೇಗ ಹೋಗಿ ಅಣ್ಣ. ಪದ್ಮಿನಿ, ನಾನು ನಿನ್ನಂತ ಇವತ್ತು ಬಿಡಲ್ಲ. ಇವ್ರ ಮುಂದೆ ತಲೆ ತಗ್ಸೋಗಿ ಮಾಡ್ತಿದ್ಯಲ್ವಾ? ನಿನ್ನನ್ನು ಹುಡ್ಕೊಂಡು ರೋಡಲ್ಲಿ ಅಲಿಯೋ ಹಾಗೆ ಮಾಡಿದ್ಯಾ? ಬಿಡಲ್ಲ. ಹಾರ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಶುರು ಮಾಡ್ಬೋದು. ವಧುವರರ ಕೈಯಲ್ಲಿ ಹಾರ ಕೊಡಿಮ್ಮ. ಅಯ್ಯಯ್ಯೋ ತ್ಯಾವ್ರೆ, ನಾನ್ ಬಾವನ್ಗೆ ಹಾರ ಹಾಕ್ಬೇಕಾ? ಇಲ್ಲ, ಇದು ಮಾತ್ರ ಆಗಕ್ಕಿಲ್ಲ. ಪದ್ಮಿನಿ, ನಿಂತ್ಕೊಮ್ಮ. ನಂದನ್ಗೆ ಹಾರ ಹಾಕು. ಯಾಕೆ ಪದ್ಮಿನಿ, ಎದ್ದೇಳಕ್ಕೆ ಇಷ್ಟೊತ್ತು ಮಾಡ್ತಾ ಇದೆಯಾ? ಪದ್ಮಿನಿ, ಏನಾದರೂ ಪ್ರಾಬ್ಲಮ್ಮಾ? ಪದ್ಮಿನಿ, ಯಾಕವ ಎದ್ದೇಳ್ತಿಲ್ಲ? ಎಲ್ಲರೂ ನೋಡ್ತಾವ್ರೆ, ಎದ್ದೇಳವ. ಅಯ್ಯೋ ಭಗವಂತ, ಪದ್ಮಿನಿ ನೋಡಿದ್ರೆ ಬರಲೇ ಇಲ್ಲ. ಈಗ ಪೂರ್ವಿ ನಂದನ್ಗೆ ಹಾರ ಹಾಕೋದು ಏಟ್ ಸರಿ? ಯಾಕಪ್ಪ ಹಿಂಗೆ ಪರೀಕ್ಷೆ ಮಾಡ್ತಿದೀಯಾ? ಇಲ್ಲ, ನಾನ್ ಮಾತ್ರ ಎದ್ದೇಳಕ್ಕಿಲ್ಲ, ಬಾವನ್ಗೆ ಹಾರ ಹಾಕಕ್ಕಿಲ್ಲ. ಪದ್ಮಿನಿ, ಏನಾಯ್ತೀಗ? ಹಾರ ಹಾಕ್ಬೇಕು, ಎದ್ದು ನಿಂತ್ಕೊಂಡೆ. ಅಯ್ಯೋ ದ್ಯಾವ್ರೆ, ಆ ಶೋಭರಾಜ್ ಕೈಗೆ ನಾನು ಸಿಗದೆ ಇರಂಗೆ ನೀನೇ ಕಾಪಾಡ್ಬೇಕಪ್ಪ.
ನಿಮ್ಮ ಆಟೋಲ್ಲಿ ಒಬ್ಳು ಹುಡುಗಿ ಬಂದಲ್ಲ ಎಲ್ಲೋದು ಸರ್ ಮೈಸೂರು ರೋಡ್ ಬಿಡೋದು ಇಳಿದ್ಬಿಟ್ಟು ಈ ಕಡೆ ಓಡೋದು ಸರ್ ಈ ಸೈಡ್ ಹಿಂಗೆ ಹೋದ್ಲಾ ಹೌದು ಸರ್ ಹಿಂಗೆ ಹೋಗಿ ಸ್ಟ್ರೈಟು ಮಿನಿ ಅಮ್ಮಾಜಿ ಅಪ್ಪಾಜಿವ್ರೆ ಅದು ಅವಳಿಗೆ ಕಾಲು ಹಿಡ್ಕೊಂಡ್ಬಿಟ್ಟೈತೆ ನೆನ್ನೆ ಮೊನ್ನೆ ಏನೋ ಸ್ಯಾನೆ ಓಡಾಡ್ತಿದ್ಲಲ್ಲ ಅದಕ್ಕೆ ಎದ್ದೇಳೋಕೆ ಆಯ್ತಾ ಇಲ್ಲ. ಅದನ್ನ ಹೇಳ್ಬೇಕಲ್ವಾ ಊರ್ವಶಿ ಅವರೇ? ಸುಮ್ಮನೆ ಏನು ಮಾತಾಡದೆ ಹೀಗೆ ಕೂತ್ಕೊಂಡ್ಬಿಟ್ರೆ ನಾವೇನು ಅನ್ಕೊಳ್ಳೋಣ? ಪಾಪ ಅಮ್ಮಾಜಿ, ಅವಳಿಗೆ ಮುಜುಗರ. ನಾನು ಅವಳನ್ನ ನಿಧಾನಕ್ಕೆ ಎದ್ದೇಳಿಸ್ತೀನಿ. ಅದಕ್ಕೆ ಹೊಸ ಈ ಕಡೆ ಬನ್ನಿ ಇಲ್ಲಿ ನೋಡವ, ನೀನು ತಮ್ಮಯ್ಯ ಅಂತೀನಿ. ಇದನ್ನು ಬಿಟ್ಟು ನಮಗೆ ಬ್ಯಾರೆ ದಾರಿ ಇಲ್ಲ. ಈ ಶಾಸ್ತ್ರವ ಒಂದು ನಿಧಾನಕ್ಕೆ. ಅತ್ಯವ ಏನು ಹೇಳ್ತಿದ್ದೀರಾ? ಬಾವನ್ಗೆ ನಾನು ಹಾರ ಹಾಕದ? ಅಕ್ಕ ಎಲ್ಲಿದ್ದಾಳೆ ಅತ್ಯವ? ನಾನು ಮಾತ್ರ ಬಾವನ್ಗೆ ಹಾರ ಹಾಕಕ್ಕಿಲ್ಲ. ಇಷ್ಟೊತ್ತವರೆಗೂ ಅವಳ ಬದಲಾಗಿ ಕೂತಿರು ಅಂತಂದ್ರಿ. ಆದರೆ ಈಗ ಹಾರ ಹಾಕೋದು ಅಂದರೆ ಅದು ಹುಡುಗಾಟ ಅಲ್ಲ. ದಯವಿಟ್ಟು ನನ್ನಿಂದ ಈ ಕೆಲಸ ಮಾಡಿಸ್ಬೇಡಿ ಅತ್ಯವ. ನೀನೀಗ ಹಾರ ಒಂದು ಹಾಕ್ಬಿಡು. ನೀನೇನಾರು ಈಗ ಹಾರ ಹಾಕ್ತಿದ್ರೆ ಎಲ್ರೂ ಯಾಕೆ ಅಂತ ಕೇಳ್ತಾರೆ. ಏನು ಅಂತ ಉತ್ತರ ಕೊಡೋದವ್ವ? ಸತ್ಯವಂತೂ ಹೇಳೋಕ್ಕಾಗಕ್ಕಿಲ್ಲ. ನಿಮ್ಮ ಅಕ್ಕಯ್ಯ ಇನ್ನೂ ಬಂದಿಲ್ಲ. ಕಾಲು ಸರಿ ಹೋಯ್ತಾ? ಬಾಬಾ ಬಾ. ಎಲ್ರಿಗೂ ಹಂಗೆಯ ಸಾನೆ ಹೊತ್ತು ಕುಂತ್ಕೊಂಡ್ರೆ ಕಾಲು ಜೋಮ್ ಹಿಡಿದು ಬಿಡ್ತೈತೆ. ಅತ್ಯವ ನನ್ನ ಬಾವನಿಗೆ ಸರಿಯಲ್ಲ ಅತ್ಯವ, ಸರಿಯಲ್ಲ. ನಿನ್ನ ದಮ್ಮಯ್ಯ ಅಂತೀನಿ. ಇನ್ನು ಸ್ವಲ್ಪ ಹೊತ್ತು ಸುಮ್ಕಿತ್ತು ಬಿಡೋಬ. ವಧು ವರನಿಗೆ ಮೊದಲು ಹಾರ ಹಾಕಬೇಕು. ನನ್ನ ಕ್ಷಮಿಸ್ಬಿಡಿ ಬಾವ. ಅಕ್ಕ ಹಾಕ್ಬೇಕಿತ್ತು ಈ ಹಾರವ, ಆದ್ರೆ ನಾನು ಹಾಕ್ಬಿಟ್ಟಿವ್ನಿ. ವರ ಈಗ ವಧುಗೆ ಹಾರ ಹಾಕಬೇಕು. ಯಾಕಕ್ಕ ನೀನ್ ಬರ್ಲೇ ಇಲ್ಲ? ನಿನ್ ಬದಲು ನಾನು ಹಾರ ಹಾಕಿಸ್ಕೊಳಂಗಾಯ್ತಲ್ಲೇ. ಕಾಲು ನೋವ್ತಿದೆ ಅಂತ ಟೆನ್ಷನ್ ಮಾಡ್ಕೋಬೇಡ. ನಂಗೆ ಗೊತ್ತು ನಿಂಗೆ ಮಂಟಪದವರೆಗೂ ನಡೆಯೋಕ್ಕೂ ಕಷ್ಟ ಆಗುತ್ತೆ ಅಂತ. ಬಟ್ ನೋ ವರೀಸ್, ನಾನು ನಿನ್ನ ಮಂಟಪದವರೆಗೂ ಎತ್ಕೊಂಡೇ ಕರ್ಕೊಂಡು ಹೋಗ್ತೀನಿ. ಅಮ್ಮಾಜಿ, ಈಗ ಘೂಂಘಟ್ ತೆಗಿಬೋದಲ್ವಾ? ಮದುಮಗಳನ್ನ ನೋಡಬೇಕು ಅಂತ ಬಂದವರೆಲ್ಲ ಕಾಯ್ತಾ ಇದ್ದಾರೆ. ಈಗ ಗುಂಗಟ್ ತೆಗಿಬೋದು. ಅಂಬಾಜಿಯವರೇ, ಮದುವೆ ಮಂಟಪಕ್ಕೆ ಹೋದ್ಮ್ಯಾಕಲ್ವಾ ಗುಂಗಟ್ನ ತೆಗಿಯೋದು? ಹಾರ ಬದಲಾಯಿಸ್ಕೊಂಡ್ಮೇಲೆ ಗುಂಗಟ್ ತೆಗಿಬೋದು. ವಧುವರನ ಮಂಟಪಕ್ಕೆ ಕರ್ಕೊಂಬನ್ನಿ. ವರನ್ನ ಮೊದಲು ಮಂಟಪಕ್ಕೆ ಕರ್ಕೊಂಡೋಗಿ, ಆಮೇಲಿಂದ ವಧುವನ್ನ ಮಂಟಪಕ್ಕೆ ಕರ್ಕೊಂಡೋಗಿ. ಅಂಬಾಜಿ, ನೀವು ನಂದನ್ನ ಕರ್ಕೊ ಹೋಗಿ. ಪದ್ಮಿನಿ ಗುಂಗಟ್ಟನ್ನ ಮಂಟಪಕ್ಕೆ ಹೋದ್ಮೇಲೆ ತೆಗಿಬೋದು. ಅಲ್ಲ, ಅದು ಅದೇನಂದ್ರೆ ಅಮ್ಮಾಜಿ, ನಂದೊಂದು ಆಸೆ ಐತೆ. ನಿಮ್ಮ ತವ ಹೇಳ್ತೀನಿ, ನೀವೇ ನೆರವೇರಿಸ್ಬೇಕು. ಏನು ಹೇಳಿ? ಹತ್ತು ಹುಟ್ಟಾಗಿಂದ ಇವಳನ್ನ ನಾನು ನನ್ನ ಮಗಳು ಅನ್ಕೊಂಡೆ ಬೆಳೆಸಿವ್ನಿ. ಪೂರ್ವಿ ಪಾವನಿ ಕಂಡ್ರು ಶಾನೆ ಪ್ರೀತಿ ನಂಗೆ. ಆದ್ರೆ ಪತ್ತು ಕಂಡ್ರೆ ಒಂದಿಡೀ ಪ್ರೀತಿ ಜಾಸ್ತಿ ನಂಗೆ. ಇವಳಿಗೂ ಆಟೆಯ, ನಾನಂದ್ರೆ ಜೀವ. ಈಗ ಇವಳು ಮದುವೆ ನಡೀತಾ ಐತೆ. ಏನೇನೋ ಕಷ್ಟಪಟ್ಬಿಟ್ಲು. ಯಾರೋ ಮಾಡದೇ ಇರೋಂಥ ತ್ಯಾಗವ ಈ ಮದುವೆಗಾಗಿ ಇವಳು ಮಾಡೋವಳೆ.
ನಾನು ಇವಳಿಗೋಸ್ಕರ ಏನೂ ಮಾಡಲಿಲ್ಲ. ನನ್ನಿಂದ ಇವಳಿಗೆ ತೊಂದರೆ ಆಗ್ತಿತ್ತೆ ಹೊರತು ಉಪಕಾರ ಆಗಿದ್ದು ಕಮ್ಮಿಯೇ. ನಾಳೆಯಿಂದ ಇವಳು ನಮ್ಮ ಜೊತೆಯಾಗಿರಕ್ಕಿಲ್ಲ. ಇಂಥ ಒಳ್ಳೆ ಮನಸ್ಸಿನ ಮಗಳು ಇಲ್ಲದೆ ನಾಳೆಯಿಂದ ನಮ್ಮ ಜೀವ ಬಣಬಣ ಅಂತಿರ್ತೈತೆ. ಅದಕ್ಕೆ ನಾನು ಮಂಟಪಕ್ಕೆ ಇವಳನ್ನ ನಾನೇ ಕರ್ಕೊಂಬರ್ಬೇಕು ಅನ್ಕೊಂಡಿವ್ನಿ. ಇದು ನನ್ನ ಕೊನೆ ಆಸೆ. ಇಲ್ಲ ಅನ್ಬೇಡಿ ಅಮ್ಮಾಜಿ. ಗುರುಸಿ, ನೀನು ಪದ್ಮಿನಿಯ ಅದೇಟ್ ಪ್ರೀತಿ ಮಾಡ್ತೀಯ ಅಂತ ನಂಗೆ ಗೊತ್ತೈತೆ ಕಣವ್ವ. ಅವಳಿಗೆ ನೀನು ಏನವ್ವ ತೊಂದರೆ ಕೊಟ್ಟಿದ್ಯಾ? ನಿನ್ನ ಪ್ರೀತಿನೆಲ್ಲ ದಾರೆ ಎರೆದು ಅವಳನ್ನ ಬೆಳೆಸಿದ್ಯಾ. ನಿನ್ನ ಆಸೆಗೆ ನಾವು ಯಾರೂ ಬೇಡ ಅನ್ನಕ್ಕಿಲ್ಲ ಅಲ್ವಾ ಅಮ್ಮಾಜಿ? ಹಾಗೆ ಆಗಲಿ. ನಾನು ನಂದನ ಕರ್ಕೊಂಡು ಹೋಗ್ತೀನಿ. ಬಾ ನಂದನ್. ಅದಕ್ಕೆ ನೀವು ವರ್ರಿ. ವ್ಯಕ್ತಿ ಅವರೇ, ನೀವು ಹೊರಟು ಬಿಡಿ, ನಾ ಕರ್ಕೊಂಡ್ಬರ್ತೀನಿ. ಊರ್ವಶಿ ಅವರೇ, ನಾವು ನಿಮ್ಮ ಜೊತೆಲೆ ಬರ್ತೀವಿ. ಹೌದು, ನಾವು ನಿಮ್ಮ ಜೊತೆ ಬರ್ತೀವಿ. ನಾನು ಮಾತ್ರ ಮಂಟಪಕ್ಕೆ ಬರಕ್ಕಿಲ್ಲ ಅತ್ಯವ. ಏನಾದರೂ ಮಾಡಿ ಅತ್ಯವ, ಸತ್ಯ ಹೋಗ್ತೀನಿ ನಾನು. ನನ್ನ ಕೈಯಿಂದ ಆಗಕ್ಕಿಲ್ಲ. ಬಾಬಾ. ಅತ್ಯವ, ಏನಾರ ಮಾಡಿ ಅತ್ಯವ. ನಾನಂತೂ ಮಂಟಪಕ್ಕೆ ಬರಕ್ಕಿಲ್ಲ. ನಾನು ಅದನ್ನೇ ಯಾವಾಗಲಿಂದ ಯೋಚನೆ ಮಾಡ್ತಾ ಇದ್ದೀನಿ ಕಣವ್ವ. ನಿಮ್ಮ ಅಕ್ಕ ಹಿಂಗೆ ಬೇರೆ ಫೋನ್ ಹೋಯ್ತಾ ಇಲ್ಲ. ಏನದು ನಿಮ್ಮಿಬ್ರದ್ದು ಬುಸು ಬುಸು? ಏನು ಇಲ್ಲ, ಹುಷಾರು ಅಂತ ಹೇಳ್ತಿದ್ದೆ. ಏನಾದರೂ ಸಮಸ್ಯೆನಾ ಊರ್ವಶಿ? ಅದು ಪತ್ತಕ್ಕೆ ಸ್ವಲ್ಪ ಹುಷಾರಿಲ್ಲ. ಪದ್ಮಿನಿ, ಏನಮ್ಮ ಆಯ್ತು? ಇದ್ದಕ್ಕಿದ್ದಾಗೆ ಇವಳಿಗೇನಾಯ್ತು? ಅದು ಹೇಗೆ ಸಡನ್ನಾಗಿ ಆರೋಗ್ಯ ಕೆಡುತ್ತೆ? ಇದ್ದಕ್ಕಿದ್ದಂಗೆ ಅಲ್ವಾ ಆರೋಗ್ಯ ಹಾಳಾಗೋದು. ಏನಂದ್ರೆ ತುಂಬ ಸುಸ್ತಾಗೈತೆ ಪಾಪ. ನಡೆಯೋಕ್ಕೂ ಆಯ್ತಿಲ್ವಂತೆ, ತಲೆ ಸುತ್ತಿದೆಯಂತೆ. ನಾನು ಇವಳನ್ನ ರೂಮಿಗೆ ಕರ್ಕೊ ಹೋಗಿ ಒಂದು ಔಷಧಿ ಐತೆ ಕುಡಿಸ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೀನಿ. ರೂಮ್ಗ? ಇವಳನ್ನ ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕು. ಮುಹೂರ್ತ ಹತ್ರ ಬಂತಲ್ವಮ್ಮ? ಇವಳಿಗೀಗ ಔಷಧಿ ಕುಡಿಸ್ದೆ ಹೋದ್ರೆ ಬಿದ್ದೆ ಹೋಯ್ತಾಳೆ. ಆಯ್ತೇ 5 ನಿಮಿಷ ಹಿಂಗ್ ಕರ್ಕೊ ಹೋಗಿ ಹಂಗ ಔಷಧಿ ಕುಡಿಸ್ಕೊಂಡ್ ಬಂದ್ಬಿಡ್ತೀನಿ. ಔಷಧಿನ ಮಂಟಪಕ್ಕೆ ತಗೊಂಡ್ ಬಾ, ನಾ ಇವಳನ್ನ ನೋಡ್ಕೋತಾ ಇರ್ತೀನಿ. ಪದ್ಮಿನಿ, ನಡಿಯಮ್ಮ. ಅಯ್ಯೋ, ಬೇಡ 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 ಬೇಡ. ಮಂಟಪದಲ್ಲೆಲ್ಲ ಔಷಧಿ ಕುಡಿಸ್ತಾ ಕೂತ್ರೆ ನೋಡ್ದವ್ರೆಲ್ಲ ಏನೇನೇನೋ ಮಾತಾಡ್ಬಿಡ್ತಾರೆ, ಮತ್ತೆ ಎಲ್ರೂ ಗಾಬರಿ ಆಗ್ಬಿಡ್ತಾರೆ. ನೀವು ಮಂಟಪಕ್ಕೆ ಹೋಯ್ತಾ ಇರಿ, ನಾನು ಇವಳನ್ನ ರೂಮಿಗೆ ಕರ್ಕೊ ಹೋಗಿ ಔಷಧಿ ಕುಡಿಸ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೀನಿ. ಸರಿನಾ? ಪದ್ದು ಬಾವ ನೀನು.